ಪಾಕಿಸ್ತಾನದಲ್ಲಿ ಪೆಟ್ರೋಲ್ ಡೀಸೆಲ್ಗೆ ಹಾಹಾಕಾರ. ಇಡೀ ಪಾಕಿಸ್ತಾನವೇ ಲಾಕ್ಡೌನ್. 4 ದಿನ ಶಾಲಾ ಕಾಲೇಜು ಬಂದ್. ಅಮೆರಿಕ ಇರಾನ್ ಯುದ್ಧಕ್ಕೆ ಬೆಚ್ಚಿ ಬಿದ್ದ ನೆರೆಯ ರಾಷ್ಟ್ರಗಳು. ಪಾಕಿಸ್ತಾನದಲ್ಲಿ ಇಂಧನ ಸಂಕಷ್ಟ. ಶಾಲೆಗಳು 2 ವಾರ ಬಂದ್. ಸರ್ಕಾರಿ ಕಚೇರಿಗಳಿಗೆ 4 ದಿನ ಕೆಲಸ. ನಮಸ್ಕಾರ ವೀಕ್ಷಕರೇ, ಬೆಳಗ್ಗೆ ಎದ್ದು ನೀವು ಬೈಕೋ ಅಥವಾ ಕಾರ್ ತಗೊಂಡು ಪೆಟ್ರೋಲ್ ಬಂಕ್ ಹೋದಾಗ ಸರ್, ಕಾರಿಗೆ ಕೇವಲ 10 ಲೀಟರು ಅಥವಾ ಬೈಕ್ಗೆ ಕೇವಲ 2 ಲೀಟರ್ ಪೆಟ್ರೋಲ್ ಮಾತ್ರ ಹಾಕಿಸಬೇಕು, ಅದಕ್ಕಿಂತ ಒಂದು ಹನಿ ಹೆಚ್ಚು ಕೂಡ ಕೊಡೋದಿಲ್ಲ ಅಂತ ಬಂಕರ್ ಅವರು ಹೇಳಿದ್ರೆ ನಿಮ್ಮ ಪರಿಸ್ಥಿತಿ ಏನಾಗಬೇಡ. ನೀವೇನಾದರೂ ಮಕ್ಕಳನ್ನು ಶಾಲೆಗೆ ಬಿಡೋದಕ್ಕೆ ಹೋದರೆ ಪೆಟ್ರೋಲ್ ಇಲ್ಲ, ಸಾರಿಗೆ ವ್ಯವಸ್ಥೆ ಇಲ್ಲ, ಹೀಗಾಗಿ ಮುಂದಿನ 2 ವಾರ ಶಾಲೆ ಬಂದ್ ಮಾಡಿದ್ದೇವೆ ಅಂತ ಬೋರ್ಡ್ ನೆತ್ತಾಕಿದ್ರೆ ಏನಾಗಬೇಡ. ವೀಕ್ಷಕರೇ, ಇದು ಯಾವ ಕಾಲ್ಪನಿಕ ಕಥೆಯಲ್ಲ ಅಥವಾ ಯಾವುದೋ ಹಾಲಿವುಡ್ ಸಿನಿಮಾದ ದೃಶ್ಯವೂ ಅಲ್ಲ. ಇದು ನಮ್ಮ ಪಕ್ಕದ ಮನೆಯಲ್ಲಿ ಅಂದರೆ ಭಾರತದ ನೆರೆಯ ರಾಷ್ಟ್ರಗಳಲ್ಲಿ ಪ್ರತಿದಿನ ನಡೀತಾ ಇರುವ ಕರಾಳ ವಾಸ್ತವ. ಮಧ್ಯಪ್ರಾಚ್ಯದಲ್ಲಿ ಅಂದರೆ ಇರಾನ್, ಅಮೆರಿಕ ಮತ್ತು ಇಸ್ರೇಲ್ನಲ್ಲಿ ನಡೀತಾ ಇರುವ ಭೀಕರ ಸಂಘರ್ಷ ಈಗ ಇಡೀ ಜಗತ್ತಿನ ಆರ್ಥಿಕತೆಯ ಬುಡವನ್ನೇ ಅಲುಗಾಡಿಸ್ತಾ ಇದೆ. ಅರಬ್ ನಾಡಲ್ಲಿ ಸಿಡಿದೆದ್ದಿರುವಂತಹ ಕ್ಷಿಪಣಿಗಳ ಬಿಸಿ ಈಗ ಏಷ್ಯಾ ಖಂಡದ ದೇಶಗಳ ಪೆಟ್ರೋಲ್ ಬಂಕ್ಗಳಿಗೆ ತಟ್ಟಿದೆ. ಜಾಗತಿಕ ತೈಲ ಬೆಲೆ ಬ್ಯಾರೆಲ್ಗೆ $100 ಗಡಿ ದಾಟಿದೆ. ಇದರ ನೇರ ಹೊಡೆತ ಬಿದ್ದಿರೋದು ನಮ್ಮ ನೆರೆಯ ಪಾಕಿಸ್ತಾನ, ಬಾಂಗ್ಲಾದೇಶ ಮತ್ತು ಚೀನಾದ ಮೇಲೆ. ಪಾಕಿಸ್ತಾನದಲ್ಲಿ ಪೆಟ್ರೋಲ್ ಬೆಲೆ ರಾಕೆಟ್ ವೇಗದಲ್ಲಿ ಏರಿಕೆ. ಜನಸಾಮಾನ್ಯರು ಬೀದಿಗೆ ಬಂದು ನಿಂತಿದ್ದಾರೆ. ಬಾಂಗ್ಲಾದೇಶದಲ್ಲಿ ಇಂಧನಕ್ಕಾಗಿ ಪಡಿತರ ವ್ಯವಸ್ಥೆ ಜಾರಿಗೆ ತರಲಾಗಿದೆ. ಅಷ್ಟೇ ಅಲ್ಲ, 2 ವಾರಗಳವರೆಗೆ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಿ ಇಡೀ ಪಾಕಿಸ್ತಾನಕ್ಕೆ ಲಾಕ್ಡೌನ್ ಹೇರಲಾಗಿದೆ. ಅಷ್ಟಕ್ಕೂ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವ ಆ ಯುದ್ಧಕ್ಕೂ ನಮ್ಮ ನೆರೆಯ ರಾಷ್ಟ್ರಗಳಲ್ಲಿ ಪೆಟ್ರೋಲ್ ಖಾಲಿ ಆಗ್ತಾ ಇರೋದಕ್ಕೂ ಏನು ಸಂಬಂಧ? ಹಾರ್ಮುಜ್ ಜಲಸಂಧಿಯಲ್ಲಿ ಅಂತಹದ್ದೇನು ನಡೆಯುತ್ತೆ? ಪಾಕಿಸ್ತಾನದ ಪ್ರಧಾನಿ ತುರ್ತಾಗಿ ಶಾಲೆಗಳನ್ನು ಬಂದ್ ಮಾಡಿ ಕಚೇರಿಗಳಿಗೆ ಬರಕ್ಕೆ ಹೋಗಬೇಡಿ, ಕಚೇರಿಗಳಿಗೆ ರಜೆ ಘೋಷಿಸಿದ್ಯಾಕೆ? ಭಾರತ ಮಾತ್ರ ಈ ಬೃಹತ್ ಬಿಕ್ಕಟ್ಟಿನಿಂದ ಹೇಗೆ ಪಾರಾಗಿದೆ? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ವಿಡಿಯೋದಲ್ಲಿ ಜಗತ್ತನ್ನೇ ಬೆಚ್ಚಿ ಬೀಳಿಸ್ತಾ ಇರುವ ಈ ಗ್ಲೋಬಲ್ ಎಮರ್ಜೆನ್ಸಿ ಕ್ರೈಸಿಸ್ನ ಬಗ್ಗೆ ವಿವರವಾಗಿ ಹೇಳಿಕೊಡ್ತೀವಿ. ಆದರೆ ಅದಕ್ಕಿಂತ ಮುಂಚೆ ಪಾಕಿಸ್ತಾನದಲ್ಲಿ ಲಾಕ್ಡೌನ್ ಹೇರಲಾಗಿದೆಯಲ್ಲ, ಅದರ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಈ ಪಾಪಿಗಳಿಗೆ ಇನ್ನೂ ಬುದ್ಧಿ ಬರಬೇಕಾ? ಇನ್ನೂ ಭಾರತದ ವಿರುದ್ಧ ಸೇಡು ತೀರಿಸ್ಕೊಳ್ಳೋ ದುರ್ಬುದ್ಧಿ ಇನ್ನೂ ಹೋಗಿಲ್ವಲ್ಲ? 2 ವಾರ ಲಾಕ್ಡೌನ್ ಮಾಡಲಾಗಿದೆಯಲ್ಲ, ಇನ್ನೊಂದು ತಿಂಗಳು ಲಾಕ್ಡೌನ್ ಮಾಡಲಿ. 1 ಹನಿ ಪೆಟ್ರೋಲ್ ಅಲ್ಲ, 1 ಹನಿ ನೀರು ಕೂಡ ಸಿಗಬಾರದು ಅಂತ ನಿಮಗೆ ಅನಿಸುತ್ತಾ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ವೀಕ್ಷಕರೇ, ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ಕಣ್ಣೀರ ಕತೆ ಕೇಳೋ ಮುನ್ನ ಅಸಲಿಗೆ ಈ ಸಮಸ್ಯೆ ಎಲ್ಲಿಂದ ಶುರುವಾಯಿತು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ನಿಮಗೆಲ್ಲರಿಗೂ ಗೊತ್ತಿರುವಂತೆ ಜಗತ್ತಿನ ಅತಿ ಹೆಚ್ಚು ಕಚ್ಚಾ ತೈಲ ಉತ್ಪಾದನೆಯಾಗುವುದು ಗಲ್ಫ್ ರಾಷ್ಟ್ರಗಳಲ್ಲಿ. ಈ ರಾಷ್ಟ್ರಗಳಿಂದ ತೈಲ ತುಂಬಿದ ಬೃಹತ್ ಹಡಗುಗಳು ಜಗತ್ತಿನ ಮೂಲೆ ಮೂಲೆಗೆ ತಲುಪಬೇಕಾದ್ರೆ ಅವು ಹಾರ್ಮುಜ್ ಜಲಸಂಧಿ ಅನ್ನುವಂತಹ ಅತ್ಯಂತ ಕಿರಿದಾದ ಸಮುದ್ರ ಮಾರ್ಗವನ್ನು ದಾಟಿಯೇ ಬರಬೇಕು. ಈ ಜಲಸಂಧಿಯನ್ನು ಜಾಗತಿಕ ತೈಲ ಸರಬರಾಜಿನ ಜೀವನಾಡಿ ಅಂತ ಕರೀತಾರೆ. ಆದರೆ ಈಗ ಇರಾನ್, ಅಮೆರಿಕ ಮತ್ತು ಇಸ್ರೇಲ್ ನಡುವಿನ ಸಂಘರ್ಷ ತಾರಕಕ್ಕೇರ್ತಾ ಇರೋದ್ರಿಂದ ಈ ಹಾರ್ಮುಜ್ ಜಲಸಂಧಿ ಪ್ರದೇಶದಲ್ಲಿ ಭಾರೀ ಉದ್ವಿಗ್ನತೆ ಸೃಷ್ಟಿಯಾಗಿದೆ. ಯುದ್ಧದ ಕಾರಣದಿಂದಾಗಿ ಈ ಮಾರ್ಗದಲ್ಲಿ ಹಡಗುಗಳ ಸಂಚಾರಕ್ಕೆ ಅಡ್ಡಿಯಾಗಿದೆ. ತೈಲ ಸಾಗಣೆ ವಿಳಂಬವಾಗಿದೆ. ಸಪೋಸ್ ಏನಾದರೂ ಈ ಹಾರ್ಮುಜ್ ಜಲಸಂಧಿಯಿಂದ ಒಂದೇ ಒಂದು ನೊಣ ನುಸುಳಿದ್ರೂ ಕೂಡ ನಾವು ಸುಟ್ಟು ಭಸ್ಮ ಮಾಡ್ತೀವಿ, ಹಡಗುಗಳನ್ನು ಒಂದೇ ಒಂದು ಹಡಗು ಅಲ್ಲಾಡಿದ್ರೂ ಕೂಡ ನಾವು ಅಟ್ಯಾಕ್ ಮಾಡ್ತೀವಿ ಅಂತ ಇರಾನ್ ಎಚ್ಚರಿಕೆ ಕೊಟ್ಟಿದೆ. ಯಾವಾಗ ಮಾರುಕಟ್ಟೆಯಲ್ಲಿ ಪೂರೈಕೆ ಕಡಿಮೆಯಾಗುತ್ತೋ, ಈ ತೈಲಗಳದ್ದು ಬೇಡಿಕೆ ಹೆಚ್ಚಾಗುತ್ತೋ, ಆಗ ಸಹಜವಾಗಿ ಬೆಲೆ ಏರಿಕೆ ಆಗತ್ತೆ. ಇದೇ ಕಾರಣಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂದರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೈಲದ ಬೆಲೆಗಳು ಭಾರಿ ಏರಿಕೆ ಕಂಡಿವೆ. ಇದರ ನೇರ ಮತ್ತು ಅತ್ಯಂತ ಕ್ರೂರ ಹೊಡೆತ ಬಿದ್ದಿರೋದು ಆರ್ಥಿಕವಾಗಿ ಈಗಾಗಲೇ ದಿವಾಳಿಯಾಗಿರುವ ನಮ್ಮ ನೆರೆಯ ರಾಷ್ಟ್ರ ಪಾಕಿಸ್ತಾನದ ಮೇಲೆ. ಪಾಕಿಸ್ತಾನದ ಪತನ, $335 ತಲುಪಿದ ಇಂಧನ. ವೀಕ್ಷಕರೇ, ಪಾಕಿಸ್ತಾನದ ಪ್ರಸ್ತುತ ಪರಿಸ್ಥಿತಿಯನ್ನು ವಿವರಿಸುವುದಕ್ಕೆ ಪದಗಳೇ ಸಾಲ್ತಾ ಇಲ್ಲ. ಅಲ್ಲಿನ ಆರ್ಥಿಕತೆ ಅಕ್ಷರಶಃ ICUನಲ್ಲಿ ಒದ್ದಾಡ್ತಾ ಇದೆ. ಮಾರ್ಚ್ 7, 2026ರಂದು ಪಾಕಿಸ್ತಾನ ಸರ್ಕಾರ ಮಧ್ಯರಾತ್ರಿ ಒಂದು ಆಘಾತಕಾರಿ ಆದೇಶವನ್ನು ಹೊರಡಿಸುತ್ತೆ. ಕೇವಲ ಒಂದೇ ರಾತ್ರಿಯಲ್ಲಿ 1 ಲೀಟರ್ ಪೆಟ್ರೋಲ್ ಬೆಲೆಯನ್ನು ಬರೋಬ್ಬರಿ $55 ಹೆಚ್ಚಳ ಮಾಡಲಾಯಿತು. ಹೌದು, ಕೇವಲ ಒಂದೇ ಏಟಿಗೆ 20% ಭಾರಿ ಹೆಚ್ಚಳ. ಇದರ ಪರಿಣಾಮ ಪಾಕಿಸ್ತಾನದಲ್ಲಿ ಇಂದು 1 ಲೀಟರ್ ಪೆಟ್ರೋಲ್ ಬೆಲೆ $321.17 ತಲುಪಿದ್ರೆ, ಅಗತ್ಯವಾಗಿರುವ ಹೈಸ್ಪೀಡ್ ಡೀಸೆಲ್ ಬೆಲೆ 1 ಲೀಟರ್ಗೆ $335 ಏರಿಕೆಯಾಗಿದೆ. ನೀವೇ ಯೋಚನೆ ಮಾಡಿ, ಏಕಾಏಕಿ $55 ಏರಿಕೆಯಾದರೆ ಸಾಮಾನ್ಯ ಜನರ ಬದುಕು ಏನಾಗಬೇಡ?
ಪಾಕಿಸ್ತಾನದ ಪ್ರಮುಖ ನಗರಗಳಾಗಿರೋ ಕರಾಚಿ, ಇಸ್ಲಾಮಾಬಾದ್ ಮತ್ತು ಲಾಹೋರ್ನ ಬೀದಿಗಳಲ್ಲಿ ಈಗ ಬರೀ ಹಾಹಾಕಾರ. ಪೆಟ್ರೋಲ್ ಪಂಪ್ಗಳ ಮುಂದೆ ವಾಹನ ಸವಾರರು ಕಿಲೋಮೀಟರ್ಗಟ್ಟಲೆ ದೀರ್ಘ ಸರದಿ ನಿಲ್ಲಿಸಿ ಕಾಯ್ತಾ ಇದ್ದಾರೆ. ತೈಲ ಸಿಗದೆ ಜನರ ಆಕ್ರೋಶದ ಕಟ್ಟೆ ಒಡೆದಿದೆ. ಇಂಧನ ಬೆಲೆ ಏರಿಕೆಯಾದ ತಕ್ಷಣ ಸಾರಿಗೆ ವೆಚ್ಚ ಡಬಲ್ ಆಗಿದೆ. ಇದರಿಂದಾಗಿ ತರಕಾರಿ, ಹಾಲು, ದಿನಸಿ ಸೇರಿದಂತೆ ಅಗತ್ಯ ವಸ್ತುಗಳ ಬೆಲೆಗಳು ರಾಕೆಟ್ ವೇಗದಲ್ಲಿ ಗಗನಕ್ಕೇರಿ ಹಣದುಬ್ಬರ ಮಿತಿ ಮೀರಿ ಹೋಗಿದೆ. ಜಗತ್ತಿನ 14 ಪ್ರಮುಖ ದೇಶಗಳ ಪೈಕಿ ಪಾಕಿಸ್ತಾನದಲ್ಲೇ ಇದು ಅತಿ ದೊಡ್ಡ ಇಂಧನ ಬೆಲೆ ಏರಿಕೆ ಅಂತ ವಿಶ್ಲೇಷಣೆ ಮಾಡಲಾಗ್ತಾಗಿದೆ. ಶಾಲೆಗಳು ಬಂದ್, 4 ದಿನ ಕೆಲಸ, ಶಹಬಾಜ್ ಶರೀಫ್ ಅಸಹಾಯಕತೆ. ಪರಿಸ್ಥಿತಿ ಕೈ ಮೀರೋದನ್ನ ಅರಿತ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಸೋಮವಾರ ರಾತ್ರಿ ರಾಷ್ಟ್ರವನ್ನ ಉದ್ದೇಶಿಸಿ ತುರ್ತು ಭಾಷಣ ಮಾಡ್ತಾರೆ. ಇರಾನ್ ವಿರುದ್ಧದ ಅಮೆರಿಕ ಇಸ್ರೇಲ್ ಯುದ್ಧವು ಜಾಗತಿಕ ತೈಲ ಬಿಕ್ಕಟ್ಟನ್ನು ಉಂಟು ಮಾಡಿದೆ. ನಮ್ಮ ಬಳಿ ಡಾಲರ್ ಇಲ್ಲ, ತೈಲ ಖರೀದಿಸುವುದಕ್ಕೆ ಹಣ ಇಲ್ಲ. ಹೀಗಾಗಿ ಸರ್ಕಾರ ಅನಿವಾರ್ಯವಾಗಿ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳುತ್ತಾಗಿದೆ ಅಂತ ತಮ್ಮ ಅಸಹಾಯಕತೆಯನ್ನು ತೋಡ್ಕೊಂಡಿದ್ದಾರೆ. ಅಂದರೆ ಇಡೀ ದೇಶವನ್ನು ಲಾಕ್ಡೌನ್ ಮಾಡಾಕ್ಬಿಟ್ಟಿದ್ದಾರೆ. ಪಾಕಿಸ್ತಾನದಲ್ಲಿ ಈಗ ಹೇರಲಾಗಿರುವ ನಿಯಮಗಳನ್ನು ಕೇಳಿದರೆ ನೀವು ಕೂಡ ದಂಗಾಗ್ತೀರಾ. ಶಾಲೆಗಳಿಗೆ, ಪಾಕಿಸ್ತಾನದ ಶಾಲೆಗಳಿಗೆ 2 ವಾರ ರಜೆ. ಇಂಧನವನ್ನು ಉಳಿಸೋದಕ್ಕೆ ಶಾಲಾ ಬಸ್ಗಳು ಮತ್ತು ಮಕ್ಕಳನ್ನು ಶಾಲೆಗೆ ಬಿಡುವ ವಾಹನಗಳ ಓಡಾಟವನ್ನು ತಪ್ಪಿಸಲು ಪಾಕಿಸ್ತಾನದಾದ್ಯಂತ ತುರ್ತು ಕ್ರಮವಾಗಿ ಶಾಲೆಗಳಿಗೆ ಬರೋಬ್ಬರಿ 2 ವಾರಗಳ ಕಾಲ ರಜೆ ಘೋಷಣೆ ಮಾಡಲಾಗಿದೆ. ವಾರಕ್ಕೆ 4 ದಿನ ಮಾತ್ರ ಕೆಲಸ. ಎಲ್ಲ ಸರ್ಕಾರಿ ಕಚೇರಿಗಳು ಇನ್ನು ಮುಂದೆ ಸೋಮವಾರದಿಂದ ಗುರುವಾರದವರೆಗೆ ಅಂದರೆ ವಾರದಲ್ಲಿ 4 ದಿನ ಮಾತ್ರ ಕಾರ್ಯನಿರ್ವಹಿಸುತ್ತವೆ. ಶುಕ್ರವಾರ ಹೆಚ್ಚುವರಿ ರಜಾ ದಿನಗಳಿರುತ್ತವೆ. ಕಚೇರಿಗೆ ಹೋಗುವ ಇಂಧನವನ್ನು ಉಳಿಸುವುದೇ ಇದರ ಉದ್ದೇಶ ಅಂತ ಹೇಳಲಾಗ್ತಿದೆ. ನಿಯಂತ್ರಣಕ್ಕೆ ಕ್ರಮ. ಪೆಟ್ರೋಲ್, ಡೀಸೆಲ್ ಮತ್ತು ಎಲೆಕ್ಟ್ರಿಕ್ ಬಳಕೆಯ ಮೇಲೆ ಕಟ್ಟುನಿಟ್ಟಿನ ನಿಯಂತ್ರಣ ಹೇರಲಾಗಿದೆ. ನಾಗರಿಕರು ಅನವಶ್ಯಕವಾಗಿ ವಾಹನಗಳನ್ನು ರಸ್ತೆಗೆ ಇಳಿಸದಂತೆ ಸರ್ಕಾರ ಅಂಗಲಾಚಿ ಬೇಡಿಕೊಳ್ಳುತ್ತಾಗಿದೆ. ಇದು ಪಾಕಿಸ್ತಾನದ ಆರ್ಥಿಕ ದಿವಾಳಿತನದ ಮತ್ತು ಪರಾವಲಂಬನೆಯ ಅತ್ಯಂತ ಕರಾಳ ಮುಖ ಅಂತಲೇ ಹೇಳಬಹುದು. ನೋಡಿ, ಪಾಕಿಸ್ತಾನದಲ್ಲಿ ಇಷ್ಟೆಲ್ಲ ನೋಡಿ, ಪೆಟ್ರೋಲ್ ಡೀಸೆಲ್ ಸಿಗ್ತಾ ಇಲ್ಲ. ನೋಡಿ, 2 ಲೀಟ್ರ್, ಒಂದು ಬೈಕ್ಗೆ 2 ಲೀಟ್ರ್ ಮಾತ್ರ ಪೆಟ್ರೋಲ್ ಹಾಕಿಸ್ಕೊಳ್ಬೇಕು ಅನ್ನುವಂತಹ ಕಟ್ಟುನಿಟ್ಟಿನ ನಿಯಮವನ್ನು ಜಾರಿಗೆ ತಂದಿದ್ದು 2 ವಾರಗಳವರೆಗೆ ಪಾಕಿಸ್ತಾನ ದೇಶವನ್ನು ಲಾಕ್ಡೌನ್ ಮಾಡಿ ಬಿಸಾಕ್ಬಿಟ್ಟಿದ್ದಾನೆ ಇದೇ ಶಹಬಾಜ್ ಶರೀಫ್. ಚೀನಾಗೂ ತಟ್ಟಿದ ಬಿಸಿ, ಡ್ರ್ಯಾಗನ್ ನಾಡಲ್ಲಿ ಬೆಲೆ ಏರಿಕೆ. ಇನ್ನು ನಮ್ಮನ್ನೇ ನುಂಗಿ ನೀರು ಕುಡಿತೇನೆ ಅಂತ ಬೀಗುವ ಆರ್ಥಿಕವಾಗಿ ಬಲಿಷ್ಠವಾಗಿರುವ ಚೀನಾ ದೇಶಕ್ಕೂ ಈ ಯುದ್ಧದ ಬಿಸಿ ತಟ್ಟಿದೆ. ಈ ಯುದ್ಧದ ಬಿಸಿ ತಟ್ಟದೆ ಬಿಡಲ್ಲ. ಚೀನಾದಲ್ಲಿ ತೈಲ ಬೆಲೆಗಳು ಗಗನಕ್ಕೇರಿತಾ ಇದ್ದು ಸಾಮಾನ್ಯ ಜನರ ಜೇಬಿಗೆ ಕತ್ತರಿ ಬೀಳ್ತಾಗಿದೆ. ಚೀನಾದ ರಾಷ್ಟ್ರೀಯ ಅಭಿವೃದ್ಧಿ ಮತ್ತು ಸುಧಾರಣಾ ಆಯೋಗ ಮಾರ್ಚ್ 9, 2026ರಂದು ಚಿಲ್ಲರೆ ಇಂಧನ ಬೆಲೆಗಳಲ್ಲಿ ಅತಿದೊಡ್ಡ ಹೆಚ್ಚಳವನ್ನು ಅಧಿಕೃತವಾಗಿ ಘೋಷಿಸಿದೆ. ಇದು ಮಾರ್ಚ್ 2022ರ ನಂತರ ಚೀನಾದಲ್ಲಿ ಆಗಿರುವ ಅತಿದೊಡ್ಡ ಬೆಲೆ ಏರಿಕೆಯಾಗಿದೆ. NDRC ಹೊಸ ಆದೇಶದ ಪ್ರಕಾರ ಪೆಟ್ರೋಲ್ ಬೆಲೆಯನ್ನು ಪ್ರತಿ ಮೆಟ್ರಿಕ್ ಟನ್ಗೆ $695 ಅಂದರೆ $100 ಮತ್ತು ಡೀಸೆಲ್ ಬೆಲೆಯನ್ನು $670 ಅಂದರೆ $96ಗೆ ಹೆಚ್ಚಿಸಲಾಗಿದೆ. ಈ ಬದಲಾವಣೆಗಳು ಮಾರ್ಚ್ 10, 2026ರಿಂದಲೇ ಜಾರಿಗೆ ಬಂದಿವೆ. ಸಾಮಾನ್ಯ ಜನರಿಗೆ ಅರ್ಥವಾಗುವ ಭಾಷೆಯಲ್ಲಿ ಹೇಳಬೇಕಂದ್ರೆ, ಒಬ್ಬ ವ್ಯಕ್ತಿ ತನ್ನ ಕಾರಿನ 50 ಲೀಟರ್ ಟ್ಯಾಂಕ್ ಅನ್ನು ಫುಲ್ ಮಾಡಿಸಬೇಕಾದ್ರೆ ಮೊದಲಿಗಿಂತ ಹೆಚ್ಚುವರಿಯಾಗಿ $27-29 ಹಣವನ್ನು ಜೇಬಿನಿಂದ ತೆರಬೇಕಾಗತ್ತೆ. ಎಷ್ಟೇ ಬಲಿಷ್ಠ ದೇಶವಾದರೂ ಇಂಧನದ ವಿಚಾರದಲ್ಲಿ ಜಾಗತಿಕ ಮಾರುಕಟ್ಟೆಯನ್ನ ಅವಲಂಬಿಸಲೇಬೇಕು ಎನ್ನುವುದಕ್ಕೆ ಚೀನಾ ಒಂದು ನಿದರ್ಶನ. ಇನ್ನು ಬಾಂಗ್ಲಾದೇಶದಲ್ಲಿ ರೇಷನ್ ಸಿಸ್ಟಮ್, ಬೈಕ್ಗೆ ಕೇವಲ 2 ಲೀಟರ್ ಪೆಟ್ರೋಲ್. ಪಾಕಿಸ್ತಾನದ ಕಥೆ ಒಂದು ಕಡೆಯಾದರೆ ನಮ್ಮ ನೆರೆಯ ಬಾಂಗ್ಲಾದೇಶದ ಪರಿಸ್ಥಿತಿ ಮತ್ತೊಂದು ರೀತಿ ಬಿಗಡಾಯಿಸಿದೆ. ಬಾಂಗ್ಲಾದೇಶವು ತನ್ನ ದೇಶಕ್ಕೆ ಬೇಕಾದ ಒಟ್ಟು ಇಂಧನದ 95% ಹೊರದೇಶದಿಂದಲೇ ಆಮದು ಮಾಡಿಕೊಳ್ಳುತ್ತೆ. ಈಗ ಯುದ್ಧದಿಂದಾಗಿ ಹಡಗುಗಳ ಸಂಚಾರ ವಿಳಂಬವಾಗ್ತಾ ಇರೋದ್ರಿಂದ ಬಾಂಗ್ಲಾದೇಶದಲ್ಲಿ ಇಂಧನದ ಭಾರಿ ಕೊರತೆ ಸೃಷ್ಟಿಯಾಗಿದೆ. ಹೊಸದಾಗಿ ಅಧಿಕಾರಕ್ಕೆ ಬಂದಿರುವ ತಾರಿಕ್ ರೆಹಮಾನ್ ಸರ್ಕಾರ ಇಂಧನ ಅಭಾವವನ್ನು ನಿಭಾಯಿಸಲು ಮತ್ತು ಜನರು ಗಾಬರಿಯಿಂದ ಅತಿಯಾಗಿ ಪೆಟ್ರೋಲ್ ಖರೀದಿಸುವುದನ್ನು ತಡೆಯುವುದಕ್ಕೆ ಮಾರ್ಚ್ 6ರಿಂದ ಇಂಧನ ಪಡಿತರ ವ್ಯವಸ್ಥೆಯನ್ನು ಜಾರಿಗೆ ತಂದಿದೆ. ಈ ನಿಯಮ ಅತ್ಯಂತ ಕಠಿಣವಾಗಿದೆ ವೀಕ್ಷಕರೇ. ರೈಟರ್ಸ್ ವರದಿಯ ಪ್ರಕಾರ ಕಾರುಗಳಿಗೆ ಪ್ರತಿದಿನ ಕೇವಲ 10 ಲೀಟರ್ ಪೆಟ್ರೋಲ್ ಅಥವಾ ಡೀಸೆಲ್ ಮಾತ್ರ ನೀಡಲಾಗುತ್ತೆ. ಮೋಟಾರ್ ಸೈಕಲ್ ಅಥವಾ ಈ ಬೈಕ್ಗಳಿಗೆ ಕೇವಲ 2 ಲೀಟರ್ ಇಂಧನ ಮಾತ್ರ ಮೀಸಲು. ಬಸ್ ಮತ್ತು ಟ್ರ್ಯಾಕ್ಟರ್ಗಳಿಗೆ ಸ್ವಲ್ಪ ಹೆಚ್ಚಿನ ಆದರೆ ಸೀಮಿತ ಪೂರೈಕೆಯನ್ನ ಮಾಡಲಾಗ್ತಾಗಿದೆ. ಬೆಲೆ ನೋಡಿದ್ರೆ, ಇನ್ನು ಪೆಟ್ರೋಲ್ ಡೀಸೆಲ್ ಬೆಲೆ ನೋಡಿದ್ರೆ, ಪೆಟ್ರೋಲ್ನ ಬೆಲೆ $116 ಮತ್ತು ಡೀಸೆಲ್ ಬೆಲೆ $100 ಬೆಲೆ ಏನೋ ಸ್ಥಿರವಾಗಿದೆ. ಆದರೆ ದುಡ್ಡು ಕೊಟ್ಟರು ಪೆಟ್ರೋಲ್ ಸಿಗ್ತಿಲ್ಲ.
ಪೂರೈಕೆ ನಿರ್ಬಂಧಗಳಿಂದಾಗಿ ಪೆಟ್ರೋಲ್ ಬಂಕ್ಗಳಲ್ಲಿ ಜನ ರಾತ್ರಿ ಇಡೀ ಕಾಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಂಥ ಸಂಕಷ್ಟದ ಸಮಯದಲ್ಲಿ ಬಾಂಗ್ಲಾದೇಶದ ಕೈ ಹಿಡಿದಿರುವುದು ಇದೇ ಭಾರತ. ಹೌದು ವೀಕ್ಷಕರೇ, ಭಾರತವು ತಕ್ಷಣವೇ ಸ್ಪಂದಿಸಿ ತನ್ನ ಫ್ರೆಂಡ್ಶಿಪ್ ಪೈಪ್ಲೈನ್ ಮೂಲಕ 5,000 ಟನ್ ಡೀಸೆಲ್ ಅನ್ನು ತುರ್ತಾಗಿ ಬಾಂಗ್ಲಾದೇಶಕ್ಕೆ ರವಾನಿಸಿದೆ. ಜೊತೆಗೆ ಮಾರ್ಚ್ನಲ್ಲಿ ಕೊರತೆಯನ್ನು ತಪ್ಪಿಸಲು ಒಟ್ಟು 2,80,000 ಟನ್ಗಳ ಆಮದನ್ನು ಅಂತಿಮಗೊಳಿಸಲಾಗಿದೆ. ಭಾರತದ ಈ ನೆರವು ಬಾಂಗ್ಲಾದೇಶಕ್ಕೆ ದೊಡ್ಡ ಉಸಿರು ನೀಡಿದೆ. ನೇಪಾಳ, ಶ್ರೀಲಂಕಾ, ಭೂತಾನ್ ಮತ್ತು ಮಾಲ್ಡೀವ್ಸ್ ಕಥೆಯೇನು? ಉಳಿದ ನೆರೆಯ ರಾಷ್ಟ್ರಗಳ ಪರಿಸ್ಥಿತಿಯನ್ನು ನೋಡಿದರೆ ಅವರೆಲ್ಲರೂ ಸ್ವಲ್ಪ ಮಟ್ಟಿಗೆ ನಿರಾಳರಾಗಿದ್ದಾರೆ. ಇದಕ್ಕೆ ಪ್ರಮುಖ ಕಾರಣ ಮತ್ತು ಭೌಗೋಳಿಕ ಸ್ಥಾನ ಮತ್ತು ಭಾರತದ ಮೇಲಿನ ಅವಲಂಬನೆ. ನೇಪಾಳ ರಾಜಧಾನಿ ಕಠ್ಮಂಡುವಿನಲ್ಲಿ ಪೆಟ್ರೋಲನ್ನು ಲೀಟರ್ಗೆ 157 ರೂಪಾಯಿ ಮತ್ತು ಡೀಸೆಲನ್ನು 142 ರೂಪಾಯಿಗೆ ಮಾರಾಟ ಮಾಡಲಾಗ್ತಾ ಇದೆ. ಜಾಗತಿಕ ಬಿಕ್ಕಟ್ಟಿನಿಂದಾಗಿ ತೈಲ ಬೆಲೆಗಳು ಲೀಟರ್ಗೆ ಕೇವಲ $0.03 ಮಾತ್ರ ಹೆಚ್ಚಾಗಿದೆ. ನೇಪಾಳ ತನ್ನ ಬಹುಪಾಲು ಇಂಧನವನ್ನು ಭಾರತದಿಂದಲೇ ಆಮದು ಮಾಡಿಕೊಳ್ತಾ ಇರೋದ್ರಿಂದ ಭಾರತದ ಆರ್ಥಿಕ ಸ್ಥಿರತೆಯ ಲಾಭ ನೇಪಾಳಕ್ಕೂ ಸಿಗ್ತಾಗಿದೆ. ಅಲ್ಲಿ ಯಾವುದೇ ಕೊರತೆ ವರದಿಯಾಗಿಲ್ಲ. ಇನ್ನು ಶ್ರೀಲಂಕಾ, ಕೆಲವು ವರ್ಷಗಳ ಹಿಂದೆ ಭಾರೀ ಆರ್ಥಿಕ ಬಿಕ್ಕಟ್ಟು ಎದುರಿಸಿದ್ದ ಶ್ರೀಲಂಕಾದಲ್ಲಿ ಪ್ರಸ್ತುತ ಪೆಟ್ರೋಲ್ ಬೆಲೆ ಲೀಟರ್ಗೆ 340 ರೂಪಾಯಿ, ಡೀಸೆಲ್ 279 ರೂಪಾಯಿ ಇದೆ. ಬೆಲೆಯಲ್ಲಿ ಅಲ್ಪ ಸ್ವಲ್ಪ ಏರಿಕೆಯಾಗಿದ್ದರೂ ಯಾವುದೇ ಪ್ರಮುಖ ಬಿಕ್ಕಟ್ಟು ಸ್ಪಷ್ಟವಾಗಿಲ್ಲ ಮತ್ತು ಸೃಷ್ಟಿಯಾಗಿಲ್ಲ. ಭೂತಾನ್ ಮತ್ತು ಮಾಲ್ಡೀವ್ಸ್ ಸಂಪೂರ್ಣವಾಗಿ ಭಾರತದ ಪೂರೈಕೆಯ ಮೇಲೆ ಅವಲಂಬಿತವಾಗಿರುವ ಭೂತಾನ್ನಲ್ಲಿ ಡೀಸೆಲ್ ಬೆಲೆ ಕೇವಲ 61 ರೂಪಾಯಿ ಭಾರತೀಯ ರೂಪಾಯಿಗಳಷ್ಟಿದೆ. ಮಾಲ್ಡೀವ್ಸ್ನಲ್ಲೂ ಬೆಲೆ ಸ್ಥಿರವಾಗಿದೆ. ಭಾರತದಿಂದ ನಿರಂತರ ಪೂರೈಕೆಯಾಗ್ತಾ ಇರೋದ್ರಿಂದ ಈ ಎರಡೂ ದೇಶಗಳು ಬಿಕ್ಕಟ್ಟಿನಿಂದ ಪಾರಾಗಿವೆ. ಒಟ್ಟಾರೆಯಾಗಿ ಹೇಳೋದಾದರೆ ಇಡೀ ಮಧ್ಯಪ್ರಾಚ್ಯ ಹೊತ್ತಿ ಉರಿತಾಗಿದೆ. ಪಾಕಿಸ್ತಾನ, ಚೀನಾ ಮತ್ತು ಬಾಂಗ್ಲಾದೇಶ ಇಂಧನ ಬಿಕ್ಕಟ್ಟಿನಿಂದ ತತ್ತರಿಸಿ ಹೋಗಿವೆ. ಆದರೆ 140 ಕೋಟಿ ಜನಸಂಖ್ಯೆ ಇರುವ ನಮ್ಮ ಭಾರತದಲ್ಲಿ ಮಾತ್ರ ಪೆಟ್ರೋಲ್, ಡೀಸೆಲ್ಗೆ ಯಾವುದೇ ಹಾಹಾಕಾರವಿಲ್ಲ, ಬೆಲೆ ಏರಿಕೆಯ ಬಿಸಿಯೂ ಇಲ್ಲ. ಇದು ಹೇಗೆ ಸಾಧ್ಯವಾಯಿತು? ಇದೇ ಭಾರತದ ವಿದೇಶಾಂಗ ನೀತಿಯ ಮತ್ತು ಆರ್ಥಿಕ ತಂತ್ರಗಾರಿಕೆಯ ಮಾಸ್ಟರ್ ಸ್ಟ್ರೋಕ್. ಭಾರತವು ಕೇವಲ ಗಲ್ಫ್ ರಾಷ್ಟ್ರಗಳ ಮೇಲೆಯೇ ಅವಲಂಬಿತವಾಗಿಲ್ಲ, ಬದಲಾಗಿ ರಷ್ಯಾ ಮತ್ತು ಯುನೈಟೆಡ್ ಸ್ಟೇಟ್ಸ್ನಿಂದ ಅಗ್ಗದ ದರದಲ್ಲಿ ಇಂಧನವನ್ನು ಆಮದು ಮಾಡಿಕೊಳ್ಳುವ ಮೂಲಕ ತನ್ನ ಆಮದು ಮೂಲಗಳನ್ನು ವಿಭಜಿಸಿದೆ. ಜೊತೆಗೆ ದೇಶೀಯ ಉತ್ಪನ್ನಗಳನ್ನು ಹೆಚ್ಚಿಸುವ ಮೂಲಕ ಮತ್ತು ಎಥೆನಾಲ್ ಬ್ಲೆಂಡಿಂಗ್ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವ ಮೂಲಕ ಭಾರತವು ತನ್ನ ಇಂಧನ ಬೆಲೆಯನ್ನು ಅತ್ಯಂತ ಸ್ಥಿರವಾಗಿರಿಸಿದೆ. ತೈಲ ಬೆಲೆಗಳು ಬ್ಯಾರೆಲ್ಗೆ $100 ದಾಟಿದ್ರೂ ಭಾರತದ ಜನಸಾಮಾನ್ಯರಿಗೆ ಅದರ ಬಿಸಿ ತಟ್ಟದಂತೆ ಸರ್ಕಾರ ತಡೆಗೋಡೆಯಾಗಿ ನಿಂತಿದೆ. ಇದು ನಮ್ಮ ದೇಶದ ಶಕ್ತಿ. ವೀಕ್ಷಕರೇ, ನಿಮಗೇನನ್ಸುತ್ತೆ? ಬೈಕ್ಗೆ ಕೇವಲ 2 ಲೀಟರ್ ಪೆಟ್ರೋಲ್ ಕೊಡುವ ನಿಯಮ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ಆಡಳಿತ ವೈಫಲ್ಯಕ್ಕೆ ಹಿಡಿದ ಕೈಗನ್ನಡಿಯ? ಸಂಕಷ್ಟದ ಸಮಯದಲ್ಲಿ ತನ್ನನ್ನು ದ್ವೇಷಿಸುವ ರಾಷ್ಟ್ರಗಳಿಗೂ ಭಾರತ ಸಹಾಯ ಹಸ್ತ ಚಾಚ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ? ನಿಮ್ಮ ಅನಿಸಿಕೆ ಏನು? ಭಾರತದ ಈ ಆರ್ಥಿಕ ಸ್ಥಿರತೆಯ ಬಗ್ಗೆ ನಿಮಗೆ ಹೆಮ್ಮೆ ಅನ್ಸುತ್ತಾ? ಜೊತೆಗೆ ಪಾಕಿಸ್ತಾನಕ್ಕೂ ಭಾರತ ಸಹಾಯ ಮಾಡಬೇಕೋ ಮಾಡಬಾರ್ದು? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮ್ಮ ಅತ್ಯಂತ ಪ್ರಾಮಾಣಿಕವಾದ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮುಕ್ತವಾಗಿ ಚರ್ಚೆ ಮಾಡೋಣ. ಭಾರತದ ಈ ತಾಕತ್ತು ಮತ್ತು ನೆರೆಯ ರಾಷ್ಟ್ರಗಳ ಅಸಲಿ ಕತೆ ಪ್ರತಿಯೊಬ್ಬರಿಗೂ ತಲುಪುವಂತೆ ಈ ವಿಡಿಯೋವನ್ನು ನಿಮ್ಮ ವಾಟ್ಸ್ಆ್ಯಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಲ್ಲಿ ಪ್ರತಿಯೊಬ್ಬರಿಗೂ ಮರೆಯದೆ ಶೇರ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.